ಸ್ನೇಹಿತರೆ ಮತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿ ಶಕ್ತಿಯನ್ನು ಅಮೆಜಾನ್ ನದಿಗೆ ಪ್ರತಿ ಸರ್ತಿ ಹೋಲಿಸ್ತೇನೆ ನಾನು. ಆ ಶಕ್ತಿ ಎಲ್ಲೋ ಮಿಸ್ಗೈಡ್ ಆಗ್ತಾ ಇದೆ, ಆ ಶಕ್ತಿ ಎಲ್ಲೋ ಸೋರಿ ಹೋಗ್ತಾ ಇದೆ, ಮತ್ತು ಎಲ್ಲೋ ಅದನ್ನು ದಾರಿ ತಪ್ಪಿಸುವಂಥ ಕೆಲಸಗಳು ಆಗ್ತಾ ಇದೆ. ಸೊ ವಿದ್ಯಾರ್ಥಿ ಸರ್ಕಾರ ಅಥವಾ ವಿದ್ಯಾರ್ಥಿ ಸಂಘಟನೆಗಳು ಇವತ್ತು ಯಾವ ರೀತಿ ಕೆಲಸವನ್ನು ಮಾಡಬೇಕಾಗಿದೆ, ವಿದ್ಯಾರ್ಥಿಗಳಿಂದ ಆರಿಸಲು ಬಂದಿರತಕ್ಕಂತಹ ವಿದ್ಯಾರ್ಥಿ ಸಂಘಗಳು ಇವತ್ತು ಯಾವ ರೀತಿ ಕೆಲಸವನ್ನು ಮಾಡಬೇಕಾಗಿದೆ, ಮಾರ್ಗದರ್ಶಿ ಸೂತ್ರಗಳನ್ನು ಕೊಡ್ತಾ ಇದ್ದೇವೆ, ದಾರಿ ತಪ್ಪೋರನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅತ್ಯಂತ ಅಧಿಕೃತವಾಗಿ ಮಾತಾಡುವಂಥ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ನಾನು ಮತ್ತೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸರ್, ಮತ್ತೆ ನಿಮ್ಮನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವಂಥದ್ದು. ಸರ್, ಹೈಸ್ಕೂಲ್ ಹಂತದಲ್ಲಿ ವಿದ್ಯಾರ್ಥಿ ಸಂಘಗಳು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ವಿದ್ಯಾರ್ಥಿ ಸರ್ಕಾರಗಳು. ಸೊ ಆಡಳಿತ ಪಕ್ಷ ಇರ್ತದೆ, ವಿಪಕ್ಷ ಇರ್ತದೆ, ವಿದ್ಯಾರ್ಥಿ ಸರ್ಕಾರಗಳು ಫಾರ್ಮ್ ಆಗ್ತವೆ. ಅದಕ್ಕೆ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲಿ ವಿದ್ಯಾರ್ಥಿ ಸಂಸತ್ತಿಗೆ ಪ್ರೈಸ್ ಇದೆ, ಅವಾರ್ಡ್ಸ್ ಇದೆ, ಕ್ಯಾಶ್ ಪ್ರೈಸ್ಗಳಿದೆ. ಸರ್, ಯಾಕೆ ಅದನ್ನ ಕಾಲೇಜ್ ಮಾದರಿಗೆ ತಗೋಬಾರದು? ನಾನು ಹೇಳೋದು ರಾಜೇಂದ್ರ ಅವರು, ಇದೇ ನಾನು ಹೇಳೋದು. ಯಾಕೆ ಕೇಳಿದ್ರೆ, ಎಲ್ಲೋ ಒಂದು ಕಡೆ ಈ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ನಾಯಕತ್ವವನ್ನು ತರಬೇತಿಗೊಳಿಸುವಂತಹದ್ದು, ಒಂದು ರಾಜಕಾರಣದ ಬಗ್ಗೆ ಒಂದು ಮಾಹಿತಿ ಕೊಡುವಂತಹದ್ದು, ಅಥವಾ ಅರಿವು ಮೂಡಿಸುವಂತಹದ್ದು, ಅಥವಾ ಸಂಸತ್ತಿನ ನಡವಳಿಕೆ ಬಗ್ಗೆ ತಿಳಿಸುವಂತಹದ್ದು, ಇದೆಲ್ಲವೂ ಕೂಡ ನಡೀತಾ ಇದೆ. ಆದರೆ ಎಲ್ಲೋ ಒಂದು ಕಟ್ಟದಲ್ಲಿ ನಾವು PUC ಅಥವಾ ಡಿಗ್ರಿ ಹಂತಕ್ಕೆ ಬಂದಾಗ ಇದು ಯಾವುದನ್ನು ನಾವು ಮುಟ್ತಾ ಇಲ್ಲ. ಇದ್ರ ಬಗ್ಗೆ ನಮಗೆ ಜ್ಞಾನ, ಆ ಕಡೆ ನಾವು ಗಮನ ಹರಿಸ್ತಾ ಇಲ್ಲ. ಅಂದರೆ ಎಲ್ಲೊಂದು ಕಡೆ ನನಗನ್ಸುತ್ತೆ ಈ ಕಾಲೇಜು ಮಟ್ಟದಲ್ಲಿ ಕೂಡ ಅಥವಾ ವಿಶ್ವವಿದ್ಯಾಲಯದಲ್ಲಿ ಕೂಡ ಈ ರೀತಿಯ ಒಂದು ಸ್ಪರ್ಧೆಗಳನ್ನು, ನೀವು ಹೇಳಿದಾಗೆ ಸಂಸದೀಯ ಸ್ಪರ್ಧೆಗಳಿರ್ಬೋದು, ಅಥವಾ ಇಂಥ ಒಂದು ಸಂಸತ್ತಿನ ಅಣುಕ ಸಂಸತ್ತು ಇರ್ಬೋದು, ಇಂಥಗಳನ್ನು ನಡೆಸಬೇಕಾಗತ್ತೆ. ಎಲ್ಲೊಂದು ಕಡೆ ನಾವು ದಾರಿ ತಪ್ಪೇ ಇದ್ದೇವೆ ಅಂತ ಅನಿಸುತ್ತೆ. ಅದನ್ನು ನಮಗೆ ಮಾಡೆಲ್ ಆಗಿರಬೇಕಾಗತ್ತೆ. ಇವತ್ತು ಕಾಲೇಜಲ್ಲಿ ಇವತ್ತು ವಿಶೇಷವಾಗಿ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಲ್ಲಿ ಕುರ್ಚಿ ಬೀಸಾಡುವಂತದ್ದು, ಮೈಕನ್ನು ಕಿತ್ತುಕೊಳ್ಳುವಂತ ನೋಡ್ತಾ ಇದ್ದೇವೆ. ಅದಕ್ಕೆ ಗೈಡೆನ್ಸ್ ಬೇಕು ಅಂತ ನಾನು ಮೊನ್ನೆ ಒಂದು ವಿದ್ಯಾರ್ಥಿ ಸಂಸತ್ತು ಉದ್ಘಾಟನೆ ಮಾಡಿ ಹೇಳಿದೆ. ಏನು ಕೇಳಿದ್ರೆ, ಇವತ್ತಿನ ಸಂಸತ್ತು ನಿಮಗೆ ಮಾಡೆಲ್ ಅಲ್ಲ, ನೀವು ಅವರಿಗೆ ಮಾಡೆಲ್ ಆಗ್ಬೇಕಂತ. ಇವತ್ತು ಸಂಸತ್ತು ಅಂದ್ರೆ ಮಾಕ್ರಿ ಆಗ್ತಾ ಇದೆ. ಇದು ಮಾಕ್ ಮಾಡಬೇಡಿ. ಇಟ್ ಇಸ್ ನಾಟ್ ಎ ಮಾಕ್ ಪಾರ್ಲಿಮೆಂಟ್, ಇಟ್ ಇಸ್ ಎ ಮಾಡೆಲ್ ಪಾರ್ಲಿಮೆಂಟ್ ಆಗಬೇಕು. ಸಂಸತ್ತಿನ ಮೆಂಬರ್ಸ್ ಏನಿದ್ದಾರೆ, MLAಗಳಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ, ಇವತ್ತು ಶಾಲೆಗಳಲ್ಲಿ ನಡೆಯುವಂಥ ಸಂಸತ್ತಿನಲ್ಲಿ ಬಂದು ಕೂತ್ಕೊಳ್ಬೇಕು. ಯಾಕೆಂದ್ರೆ ಇವರು ಮಾಡೆಲ್ ಆಗ್ತಾ ಇದೆ ವಿದ್ಯಾರ್ಥಿಗಳು. ಯಾಕೆ ಕೇಳಿದ್ರೆ, ಇಂಥ ಒಂದು ಪ್ರತಿಭೆಗಳನ್ನು ಬೆಳೆಸುವಂಥ ಕೆಲಸ ಕಾಲೇಜು ಮಟ್ಟದಲ್ಲೂ ಆಗಬೇಕು. ಇದು ಖಂಡಿತವಾಗಿ ನಾವು ಒತ್ತಿ ಹೇಳಬೇಕಾದಂಥ ಒಂದು ದೊಡ್ಡ ಇದಂತ ಹೇಳ್ತೇನೆ. ಧೀರಜ್, ನಿಮ್ಮ ನಾಯಕತ್ವವನ್ನು ಬೆಳೆಸೋದ್ರಲ್ಲಿ ವಿಶೇಷವಾದ ಪಾತ್ರವನ್ನ ವಿದ್ಯಾರ್ಥಿ ಸಂಘ ವಹಿಸಿಕೊಂಡಿತ್ತು. ನೀವು ಅದರ ಮೂಲಕ ಬೆಳೆದು ಬಂದಿರತಕ್ಕವರು, ವಿದ್ಯಾರ್ಥಿ ನಾಯಕರಾಗಿ ಬೆಳೆದು ಬಂದಿರತಕ್ಕಂಥವ್ರು. ಹೇಗೆ ನಾಯಕರಾಗಿ ಬೆಳೆದು ಬಂದ್ರಿ ಅಂತ ಹೇಳಿ, ಯಾವ ರೀತಿ ಸ್ಟೆಪ್ಸ್ ಮೂಲಕ? ನಾನು ಒಂದು ಭಾಷಣಗಾರ ಅಲ್ಲ. ನನಗೆ ಒಂದು ಎದುರೋಗಿ ಒಂದು ಕೆಲವರು ಬೋರ್ನ್ ಸ್ಪೀಕರ್ಸ್ ಅಂತ ಇರ್ತಾರೆ. ನಾನು ಅದ ರೀತಿ ಅಲ್ಲ, ಪ್ರೊಸೀಜರ್ ವೈಸ್ ಹೋಗುವ ನಾನು. ಮತ್ತು ಒಂದು ಆದರ್ಶದ ಮೇಲೆ, ಒಂದು ಪ್ರಿನ್ಸಿಪಲ್ಸ್ ಮೇಲೆ ಒಂದು ರಾಜಕೀಯ ಮಾಡ್ಕೊಂಡು ಬಂದವ. ಈ ಆಲ್ ಕಾಲೇಜಲ್ಲಿ ಇನ್ವಾಲ್ವ್ಮೆಂಟ್ ಅಂದರೆ ವಿದ್ಯಾರ್ಥಿ ಸಂಘಗಳಲ್ಲಿ ಇನ್ವಾಲ್ವ್ಮೆಂಟ್ ಆದ ಕೂಡಲೇ ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತದೆ. ನಾವು ಏನು ಬೇಕಾದರೆ ಮಾಡ್ಬೋದು, ಅಂದರೆ ಏನು ಬೇಕಾದರೆ ಅಚೀವ್ ಮಾಡ್ಬೋದು, ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿಸ್ಬೋದು, ಸಂಘಟನೆ ಮಾಡ್ಬೋದು. ಈಗ ವಿದ್ಯಾರ್ಥಿಗಳಲ್ಲಿ ಒಂದು ನೋಷನ್ ಇದೆ, ಏನಂದರೆ 3 ರೀತಿ ಸ್ಟೂಡೆಂಟ್ಸ್ ಕ್ಯಾಟಗರಿ ಮಾತ್ರ ನಾಯಕರಾಗ್ಬೋದು ಹೇಳಿ. ಒಂದು ಪೊಲಿಟಿಕಲ್ ಬ್ಯಾಕಿಂಗ್ ಇದ್ದವರು, ಒಂದು ಪಾರ್ಟೀಸ್ ಕೊಡಲಿಕ್ಕೆ ಯೋಗ್ಯತೆ ಇರುವವರು, ಪಾರ್ಟೀಸ್ ರ್ಯಾಲಿ ಮಾಡಲಿ ಯೋಗ್ಯತೆ ಇರೋ, ಇನ್ನೊಂದು ಈ ರೌಡಿ ಎಲಿಮೆಂಟ್ಸ್ ಒಟ್ಟಿಗೆ ಕಾಂಟ್ಯಾಕ್ಟ್ ಇರುವವರು ಹೇಳಿ. ಅದು ಆ್ಯಕ್ಚುಲಿ ಅದು ಅವಶ್ಯಕತೆ ಇಲ್ಲ. ಹೆಚ್ಚಿನ ರಾಜಕೀಯ ಪ್ರಶ್ನೆಗೆ ಸರ್ ಉತ್ತರ ಕೊಡ್ತಾರೆ. ಇದು 3 ಬೇಕಾಗುತ್ತೆ ಸರ್ ಇವತ್ತು? ಖಂಡಿತ ಬೇಡ. ಇವ್ರು ಹೇಳಿದಾಗೆ ಇವತ್ತು ಯಾರಿಗೆ ಸಲ್ಬೇರ್ದು ಅವ್ರು ಸಲ್ತಾ ಇದ್ದಾರೆ. ಇದು ಖಂಡಿತ ದುರಂತ. ಇದು ಯಾಕೆ ಕೇಳಿದ್ರೆ, ಮಸಲ್ ಪವರ್ ಅನ್ನು ಯೂಸ್ ಮಾಡುವಂತದ್ದು, ಮಧ್ಯದ ಪವರ್ ಅನ್ನು ಯೂಸ್ ಮಾಡುವಂತದ್ದು, ಹಣ ಚೆಲ್ಲಿ ಅಧಿಕಾರ ತಗೊಳ್ಳುವಂತ, ರೌಡಿಸಮ್ ಕಾಲೇಜ್ನೊಳಗೆ ಬರುವಂತದ್ದು, ಇದು ಖಂಡಿತ ಇದು ಆಗಬಾರದಂತ ಘಟನೆ ಇದು. ಯಾಕೆ ಇವ್ರು ಹೇಳಿದಾಗ ಆಗ್ತಾ ಇದೆ ಇವತ್ತು. ಇದು ದೊಡ್ಡ ದುರಂತ. ಹೇಗೆ ತಪ್ಪಿಸ್ತೀರಿ ಅದನ್ನು? ನಾವು ಆ್ಯಕ್ಚುಲಿ ತಪ್ಪಿಸ್ಬೋದು. ಯಾಕಂದರೆ ರಾಜಕೀಯ ಲೀಡರ್ಸ್ ಏನು ಹೇಳ್ತಾರಂತ ಹೇಳಿದರೆ, ನಿಮಗೆ ಸ್ಟ್ರೈಕ್ ಮಾಡುವಾಗ ಪೊಲೀಸ್ ಪರ್ಮಿಷನಿಗೆ, ನಗರಸಭಾ ಪರ್ಮಿಷನಿಗೆ, ಅಥವಾ ಇದಕ್ಕೆ ನಾವು ಬೇಕಂತ ಹೇಳಿ. ಆ್ಯಕ್ಚುಲಿ ನೀವು ಪ್ರೊಸೀಜರ್ ವೈಸ್ ಹೋದರೆ ಒಂದು 24 ಗಂಟೆ ಮುಂಚೆ ಅಪ್ಲಿಕೇಶನ್ ಕೊಟ್ಟು ಅದು ವ್ಯಾಲಿಡ್ ಇದ್ದರೆ ಯಾವ ಪೊಲೀಸ್ ಆಫೀಸರ್ ಆದರೂ ಒಪ್ತಾರೆ. ಮೀಡಿಯಾಕ್ಕೆ ನಮ್ಮ ಸಂಪರ್ಕ ಬೇಕು ಹೇಳ್ತಾರೆ. ಮೀಡಿಯಾದವ್ರು ನಿಮ್ಮ ಜೆನ್ವಿನ್ ಕಾಸ್ ಇದ್ದರೆ ಯಾವ ಮೀಡಿಯಾದವ್ರು 100% ನಿಮಗೆ ಸಪೋರ್ಟ್ ಮಾಡ್ತಾರೆ. ನನಗೆ ಮಾಡಿದ್ದಾರೆ ಕೂಡ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್. ಸೊ ನಿಮಗೆ ಮಿನಿಮಮ್ ಒಂದು ಜಿಲ್ಲಾ ಮಟ್ಟದ ಒಂದು ಸ್ಟ್ರೈಕ್ ಮಾಡಬೇಕಾದ್ರೆ 25-30 ಸಾವಿರ ಅಂತಾರೆ. ಪೇಪರ್ ವರ್ಕ್ ಎಲ್ಲ ಸೇರಿ 2-3 ಸಾವಿರದಲ್ಲಿ ನಾವು ಜಿಲ್ಲಾ ಮಟ್ಟದ ಸ್ಟ್ರೈಕ್ ಮಾಡಿದ್ದಿದೆ 2 ಸಲ. ಅದು ಖಂಡಿತ ಸಾಧ್ಯ. ನೀವು ಅದರ ವಿದ್ಯಾರ್ಥಿಗಳು ಆ ರೀತಿ ಒಂದು ನೋಷನನ್ನು ತಮ್ಮ ಮನಸ್ಸಿಂದ ಹೊರಗಾಕಬೇಕು. ಮತ್ತು ಇನ್ನೊಂದು ವಿಷಯ ನಕಾರಾತ್ಮಕವಾಗಿ ಅನಿಸ್ಬೋದು ನಿಮಗೆ, ಆದರೂ ಈ ಈ ಡೆಮೊಕ್ರೆಟಿಕ್ ಸಿಸ್ಟಮಲ್ಲಿ 2 ನಡೆಯೋದು. ಒಂದು ವೋಟ್ ಬ್ಯಾಂಕ್, ಇನ್ನೊಂದು ದುಡ್ಡಿನ ತಾಕತ್ತು. ಅದಕ್ಕೆ ಮತ್ತೊಂದು ಸೇರಿಸ್ತಾನೆ ಜಾತಿಯಲ್ಲೂ ವೋಟ್ ಬ್ಯಾಂಕ್ ಸೇರಿ ಬರ್ತದೆ. ದುಡ್ಡಿದ್ದು ಬ್ಲ್ಯಾಕ್ ಮನಿ ಇರುವ ಹೈಯೆಸ್ಟ್ ನ್ಯಾಷನಲ್ ಕಮಿಷನ್ ಒಂದು ಮಾಡಿತ್ತು ಲಾಸ್ಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಪ್ರಕಾರ ಹೈಯೆಸ್ಟ್ ಬ್ಲ್ಯಾಕ್ ಮನಿ ಇರೋದು ಎಜುಕೇಷನ್ ಸೆಕ್ಟರ್. ನಾವು ನಮ್ಮ ಡಿಗ್ರಿ ಕಾಲೇಜ್ ಸಂಬಂಧಪಟ್ಟ ಹೇಳ್ತಾ ಇಲ್ಲ, ಓವರ್ ಆಲ್ ಟೆಕ್ನಿಕಲ್ ಎಜುಕೇಷನ್ಸ್, ಮೆಡಿಕಲ್ ಹೈಯೆಸ್ಟ್ ಬ್ಲ್ಯಾಕ್ ಮನಿ ಇರುವ ಒಂದು ಸೆಕ್ಟರ್ ಹೇಳಿದರೆ ಎಜುಕೇಷನ್ ಸೆಕ್ಟರ್. ಅವ್ರ ಹತ್ರ ಮನಿ ಪವರ್ ಇದೆ.
ಸ್ಟೂಡೆಂಟ್ಸ್ ತಾವು ಸಂಘಟನೆಗೊಂಡಾಗ, ಅಂದರೆ ನಾನು ಹೇಳೋದು ನೀವು ರಾಜಕೀಯ ಪಕ್ಷಕ್ಕೆ ನಿಮ್ಮ ಆಸಕ್ತಿ ಇರೋ ಪಕ್ಷಕ್ಕೆ ಓಟ್ ಹಾಕಿ ಅಲ್ಲ ಅಂತ ಹೇಳೋದಿಲ್ಲ. ಆದರೆ ವಿದ್ಯಾರ್ಥಿ ಕಾಸ್ ಬಂದಾಗ ನೀವು ಒಟ್ಟಾಗಬೇಕು. ಈಗ ಲಾಸ್ಟ್ ಇಯರ್ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜಿನ ಫೀಸ್ಗಳನ್ನು ಸರ್ಕಾರ ಯಾರ ಥ್ರೂ ಕೇಳಿದ್ರೆ ಹೈಕ್ ಮಾಡ್ತು ಸರ್, ಖಂಡಿತ ಸಿಕ್ಕಾಪಟ್ಟೆ ರೈಸ್ ಮಾಡ್ತು. ಅದರ ಬಗ್ಗೆ ಒಬ್ಬ ವಿದ್ಯಾರ್ಥಿ ಕೂಡ ಎತ್ತಲಿಲ್ಲ. ಯಾಕೆಂದ್ರೆ ಇಲ್ಲಿ ನಿಜಕ್ಕೆ ಯಾವ ವಿದ್ಯಾರ್ಥಿ ಸಂಘಟನೆಗಳು ಇರ್ಬೋದು, ಯಾವ ಉದ್ದೇಶಕ್ಕೆ ಮಾಡಬೇಕು ಅದಕ್ಕೆ ಕೈ ಎತ್ಕೊಳ್ತಾ ಇಲ್ಲ ಅವರು. ಅವರಿಗೆ ಬೇಡದಿಂದ ವಿಚಾರಗಳೇನಿದೆ ಅಥವಾ ರಾಜಕೀಯ ಪ್ರೇರಿತವಾದ ವಿಚಾರಗಳೇನಿದೆ ಅದನ್ನೆಲ್ಲ ಕೂಡ ತಮ್ಮ ವಿಷಯವನ್ನಾಗಿ ತಗೊಳ್ತಾ ಇದ್ದಾರೆ. ಅಂದರೆ ಅದಕ್ಕೆ ಹೇಳೋದು ನಾನು, ಯಾಕೆ ಕೇಳಿದರೆ ವಿದ್ಯಾರ್ಥಿನಿಗೆ ಪೂರಕವಾದಂಥ ವಿಚಾರಗಳಿಗೆ ಹೆಚ್ಚು ಒತ್ತು ಕೊಟ್ಟು ವಿದ್ಯಾರ್ಥಿ ಸಂಘಟನೆಗಳು ಕೆಲಸ ಮಾಡಬೇಕಾಗತ್ತೆ. ಸರ್, ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೇಕಾದಷ್ಟು ಒಳ್ಳೆ ಕಾಸ್ಗಳಿದೆ, ಹೋರಾಟ ಮಾಡಿ ಅಂತ ಹೇಳೋದು ನಾನು. ಒಳ್ಳೊಳ್ಳೆ ಕಾಸ್ಗಳಿದೆ, ಹೇಳಿ ಧೀರಜ್. ಈಗ ಲಾಸ್ಟ್ ಇಯರ್ 2016 ಇದರಲ್ಲಿ CET ಆ್ಯಕ್ಟ್ ಜಾರಿ ಮಾಡಬೇಕಂತ ಅವರು ಇದು ಮಾಡಿದರು. ಆವಾಗ ಪ್ರತಿಭಟನೆ ಆಗಿತ್ತು. ಆದರೆ ಒಂದು ವಿಷಯ, ವಿದ್ಯಾರ್ಥಿ ಹೋರಾಟದಿಂದ ಅದು ಎಷ್ಟು ನಿಲ್ತು ಅದರೊಟ್ಟಿಗೆ ಆ್ಯಕ್ಚುಲಿ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಜಜ್ಮೆಂಟ್ ಇದೆ. ಅದು ಸ್ಟೂಡೆಂಟ್ ಕಾಲೇಜ್ ಅಸೋಸಿಯೇಷನ್ಸ್ ಇದ್ದು ಪರವಾಗಿ ಬಂದ ಜಜ್ಮೆಂಟ್. ಅದು ಅಂದರೆ ಪ್ರೈವೇಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅವರದ್ದೇ ಫೀಸ್ ಸೆಟ್ ಮಾಡ್ಬೋದು, ಅವರದ್ದೇ ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ಬೋದು ಹೇಳಿ. ಅದು ಇಷ್ಟು ವರ್ಷ ಮುಂದೂಡ್ಕೊಂಡು ಬಂದಿದೆ ವಿದ್ಯಾರ್ಥಿಗಳ ಹೋರಾಟಗಳ ಇಂದ. ಸರ್ಕಾರ ಅದನ್ನು ಜಾರಿಗೊಳಿಸಲಿಕ್ಕೆ ಧೈರ್ಯ ಮಾಡಲಿಲ್ಲ. 2006 ಆ್ಯಕ್ಟ್ ಅದು. ಹಾಗೆ ವಿದ್ಯಾರ್ಥಿಗಳು ಒಟ್ಟಾದಾಗ ಅದು ಖಂಡಿತ ಒಂದು ಸರ್ಕಾರವನ್ನು ಅವ್ರು ಹೇಳಿದಾಗೆ ಮಾಡಲಿಕ್ಕೆ ಸಾಧ್ಯ. ಇನ್ನೊಂದು ವಿಚಾರ, ನಾನು ಅದೇ ಹೇಳಿದಾಗ 2 ವಿಚಾರ, ಒಂದು ವೋಟ್ ಬ್ಯಾಂಕು, ಒಂದು ದುಡ್ಡಿನ ರಾಜಕೀಯ. ನಮ್ಮ ಹತ್ರ ದುಡ್ಡಿಲ್ಲ ವಿದ್ಯಾರ್ಥಿಗಳ ಹತ್ರ. ನಾವು ಸಂಖ್ಯೆಯಲ್ಲಿ ತುಂಬ ಇದ್ದೇವೆ. 30,000 ಹತ್ರ ಬರೀ ಮಂಗಳೂರು ಯೂನಿವರ್ಸಿಟಿಯಲ್ಲೇ ಇದ್ದಾರೆ ವಿದ್ಯಾರ್ಥಿ. 59,000 ಎಕ್ಸಾಕ್ಟ್ ಈಗ. ಓಕೆ, ನಾನು 2 ವರ್ಷ ಹಿಂದೆ ಮಾಹಿತಿ ತೆಗೆದಾಗ 39,000 ಇತ್ತು. ಸೊ 39,000 50,000 ವಿದ್ಯಾರ್ಥಿಗಳು ಒಟ್ಟುಗೂಡಿದರೆ ರಾಜ್ಯ ಮಂತ್ರಿ ಬಿಡಿ, ಕೇಂದ್ರ ಮಂತ್ರಿಯು ನಾವು ಹೇಳಿದಾಗ ಕೇಳಲೇಬೇಕು. ಈಗ ಸರ್, ಅದಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥ ಸರ್ ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘ ಯಾವುದು ಸಾಚಾ ಯಾವುದು ನಿಜ ಅಲ್ಲ ಜಡ್ಜ್ ಮಾಡೋದೇ ಕಷ್ಟ ಆಗ್ತಾ ಇದೆ. ಪ್ರತಿನಿತ್ಯ ಪೇಪರಲ್ಲಿ ಒಂದು ಹೆಡ್ಲೈನ್ಸ್ ಬರ್ತಾ ಇರ್ತದೆ, ಬೇರೆ ಬೇರೆ ಫೋಟೋಗಳು. ಸರ್, ಹೇಗಿದನ್ನು ನಂಬೋದು ಅಂತ ಹೇಳಿ. ಅದೇ ಯಾಕಂದ್ರೆ ನಾನು ಆದಾಗಲೇ ಹೇಳಿದಾಗ ವಿಶ್ವವಿದ್ಯಾಲಯ ಯಾಕೆ ನಮಗೆ ಯೂನಿವರ್ಸಿಟಿ ಮಟ್ಟದಲ್ಲಿ ಒಂದು ಸಂಘವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗಿಲ್ಲ? ಯೂನಿವರ್ಸಿಟಿ ಮಟ್ಟದಲ್ಲಿ ವಿಶ್ವವಿದ್ಯಾಲಯವೇ ಗುರುತಿಸಿರುವಂತ ರೆಕಗ್ನೈಸ್ ಮಾಡಿದಂತ ಒಂದು ವೇದಿಕೆ ಇರಬೇಕು. ಅದು ಬಿಟ್ಟು ಆ ಪಕ್ಷದ ಆಧಾರದಲ್ಲಿಯೋ ಜಾತಿಯ ಆಧಾರದಲ್ಲೋ ಅಥವಾ ಹಿಂದಿನ ಯಾರೋ ಒಬ್ಬ ಆಲ್ ಕಾಲೇಜ್ ಪ್ರೆಸಿಡೆಂಟ್ ಆಗಿದೆ ಅವನ ಕೃಪಾ ಕಟಾಕ್ಷದಲ್ಲೋ ಇನ್ನೊಂದು ಅಸೋಸಿಯೇಷನ್ ಹುಟ್ಟುಕೊಳ್ಳುವಂತಹದ್ದು. ಇದರಿಂದಾಗಿ ವಿದ್ಯಾರ್ಥಿ ಸಮುದಾಯವೇ ಟೋಟಲ್ ಕನ್ಫ್ಯೂಷನ್ ನಲ್ಲಿದೆ ಇವತ್ತು. ನಾವಲ್ಲ, ಸಾರ್ವಜನಿಕರಲ್ಲ, ವಿದ್ಯಾರ್ಥಿ ಸಮುದಾಯವೇ ಯಾರ ಮಾತು ಕೇಳಬೇಕು, ಯಾರು ಇಲ್ಲಿ ಸಾಚಾ ಲೀಡರು, ಯಾರು ಅಲ್ಲ ಅನ್ನೋದೇ ದೊಡ್ಡ ಸಮಸ್ಯೆ ಆಗ್ತಿದೆ. ಯಾಕೆ ಇದು ದಾರಿ ತಪ್ಪಿಸುವಂತ ಒಂದು ಹೋರಾಟ ಕಾಣುತ್ತೆ ಅಥವಾ ಒಂದು ಅಸ್ತಿತ್ವ ಅಂತ ಕಾಣುತ್ತೆ. ಆಕ್ಚುಲಿ ಅದು ಒಳ್ಳೇದು. ಮೊದಲು ಹಾಗಿತ್ತು, ಯೂನಿವರ್ಸಿಟಿಯ ರೆಕಗ್ನೈಸ್ ಮಾಡ್ತಿತ್ತು ಒಂದು ಸ್ಟೂಡೆಂಟ್ ಬಾಡಿ. ಆದರೆ ಅದು 3-4 ಹೆಚ್ಚಾಗ್ತಾ ಹೋದಾಗೆ ಯೂನಿವರ್ಸಿಟಿ ಅದನ್ನು ಸ್ಟಾಪ್ ಮಾಡಿತ್ತು. ಈಗ ಅದಾದರೆ ಇನ್ನೂ ಒಳ್ಳೆಯದು. ಮತ್ತು ಕೆಲವು ವಿದ್ಯಾರ್ಥಿ ಸಂಘಟನೆ ನೀವು ಪೇಪರಲ್ಲಿ ಓದ್ಬೋದು, ಅದರಲ್ಲಿ ಕೆಲವೊಂದು ರಿಜಿಸ್ಟರ್ಡೇ ಆಗಲಿಲ್ಲ. ವಿದ್ಯಾರ್ಥಿಗಳು ಅದ್ರ ಬಗ್ಗೆ ಕೇಳಬೇಕು. ನಿಮ್ಮದು ರಿಜಿಸ್ಟರ್ಡ್ ಅಸೋಸಿಯೇಷನ್, ನೀವು ಮುಂಚೆ ಮಾಡಿದ ಕೆಲಸಗಳೇನು, ನೀವು ಮಾಡಿದ ಹೋರಾಟಗಳ ಮುಂದೆ ಏನು ಮಾಡಿದ್ದೀರಿ, ಅದರ ರಿಸಲ್ಟ್ಸ್ ಏನು, ಅದು ಕೇಳ್ತಾ ಇಲ್ಲ. ಆ ದಿನ ಪ್ರತಿಭಟನೆ ಆಗ್ತದೆ, ಮೆರವಣಿಗೆ ಹೋಗ್ತದೆ, ನೆಕ್ಸ್ಟ್ ದಿನ ಪೇಪರಲ್ಲಿ ಕವರೇಜ್ ಬರ್ತದೆ, ಅಲ್ಲಿಗೆ ಮುಗಿಸ್ತಾರೆ. ಆದರೆ ಮುಂದೆ ಹೋರಾಟ ಮಾಡಿದಾಗ ಖಂಡಿತ ಪ್ರತಿಫಲ ಸಿಗ್ತದೆ. ಆ ಉಪಕೇಂದ್ರ ನಾ ಹೇಳಿದ್ದೆ ಅಲ್ಲ, ಪ್ರತಿಭಟನೆ ಶುರು ಮಾಡಿದ್ದು ಅದು ಎಲ್ಲಿವರೆಗೆ ಬಂತ ಹೇಳಿದರೆ, ನಮ್ಮ ಸಂಘಟನೆ ಇಲ್ಲದೇ ಇದ್ದ ಕಾಲೇಜ್ಗಳಲ್ಲೂ ವಿದ್ಯಾರ್ಥಿಗಳು ಸಂಸದರು ಬಂದು ಕೇಳಿದಾಗ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದರು. ಅವರು ಪ್ರಣಾಳಿಕೆಯಲ್ಲೂ ಅದು ಹಾಕಿದರು, ಅವರು ಅದರ ಬಗ್ಗೆ ಕೆಲಸ ಮಾಡಿದ್ದು. ಅಂದರೆ ಅದು ಉಡುಪಿ ಜಿಲ್ಲೆಯಲ್ಲಿ ಆ್ಯಕ್ಚುಲಿ ವಿದ್ಯಾರ್ಥಿಗಳಷ್ಟು ಆ್ಯಕ್ಟಿವ್ ಆಗಿ ಮುಂದೆ ಬರೋದಿಲ್ಲ, ನಾವು ಬೇರೆ ಜಿಲ್ಲೆಗೆ ಕಂಪೇರ್ ಮಾಡಿ. ಸರ್, ಒಂದು ಕಾಲೇಜಿನ ಪ್ರಿನ್ಸಿಪಾಲ್ ಹಂಗೆ ಹೇಳ್ತಾ ಇದ್ರು, ಇತ್ತೀಚಿನ ವಿದ್ಯಾರ್ಥಿಗಳ ಹೋರಾಟದ ಮನೋಭಾವ ಇಲ್ಲ ಅಂತ ಹೇಳಿ. ತಣ್ಣಗಾಗಿಬಿಟ್ಟಿದೆ, ಎಲ್ಲವೂ ತಣ್ಣಗಾಗಿಬಿಟ್ಟಿದೆ, ಎಲ್ಲರೂ ಕೂಡ ಮಾರ್ಕ್ಸ್ಗಳ ಹಿಂದೆ ಓಡ್ತಾ ಇದ್ದಾರೆ. ಖಂಡಿತ. ಯಾಕಂದ್ರೆ ಇವತ್ತಿನ ಕ್ರಮವೇ ಹಾಗಾಗಿದೆ. ಕಾಲೇಜು ಮಟ್ಟದಲ್ಲಿ ಅದು ಏನಾಗ್ತಾ ಕೇಳಿದ್ರೆ, ಎಲ್ಲರೂ ಮನೆಯವರು ಒತ್ತಡೋ ಹಾಗೆ, ಶಿಕ್ಷಕರು ಒತ್ತಡೋ ಹಾಗೆ, ಸಮಾಜವು ಕೇಳುವುದೇನು ಕೇಳಿದ್ರೆ ಎಷ್ಟು ಮಾರ್ಕು ಗಳಿಸಿದ್ದೆ, ಎಷ್ಟು ಅಂಕ ಗಳಿಸಿದ್ದೆ. ಇದನ್ನು ಬಿಟ್ಟರೆ ನೀವೊಂದು ಸಮಾಜಮುಖಿಯಾದ ಕೆಲಸ ವಿದ್ಯಾರ್ಥಿ ಎಷ್ಟು ತೊಡಗಿದ್ದಾನೆ ಅಥವಾ ಅವನ ಪ್ರತಿಭೆ ಎಷ್ಟಿದೆ ಅನ್ನೋದು ಹೊಡ್ಲಿಕ್ಕೆ ಹೋಗೋದೇ ಇಲ್ಲ. ಆ ದೃಷ್ಟಿಯಿಂದ ಎಲ್ಲೋ ಒಂದು ಏನಾಗುತ್ತೆ ಕೇಳಿದರೆ, ಹೆಚ್ಚಿನ ಮೆಜಾರಿಟಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಕೇಳಿದರೆ, ಶಿಕ್ಷಣ ವಲಯ ಬಿಟ್ಟರೆ ಅಥವಾ ಒಂದು ಓದುವುದನ್ನು ಬಿಟ್ಟರೆ ಈ ಕಡೆಗೆ ತಲೆ ಹಾಕೋಲ್ಲ. ಅವರು ಯಾವುದೇ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಹೋಗೋಲ್ಲ. ನಾವು ನೋಡ್ತೇವೆ ಹಿಂದಿನ ವಿದ್ಯಾರ್ಥಿ ಸಂಘಟನೆ ನೋಡುವಾಗ ಈ ದಿನದಿಂದ ದಿನಕ್ಕೆ ಇದು ವೀಕ್ ಆಗ್ತಾ ಇದೆ. ಖಂಡಿತ. ಇನ್ನೊಂದು ನನಗೆ ಧೀರಜ್ ಅವ್ರು ಕೇಳಬೇಕಾಗತ್ತೆ, ಏನು ಕೇಳಿದರೆ, ಇವತ್ತಿನ ವಿದ್ಯಾರ್ಥಿ ನಾಯಕರುಗಳು ಏನಿದ್ದಾರೆ ಆಗಿ ಬರ್ತಾರಲ್ಲ, ಎಲ್ಲೋ ಒಂದು ಕಡೆ ಮುಂದಿನ ನಾಯಕತ್ವ ರಾಜಕೀಯಕ್ಕೆ ಪ್ರವೇಶ ಮಾಡಬೇಕು ಅನ್ನಲಿಕ್ಕೆ ಇದೊಂದು ವೇದಿಕೆ ಆಗಿ ಬಳಸ್ಕೊಳ್ತಾ ಇದ್ದಾರೆ ಅಂತ. ಲಾಂಚಿಂಗ್ ಪಾರ್ಟ್ ಆಗ್ತಾ ಇದೆ. ಎಸ್, ಲಾಂಚಿಂಗ್ ಪಾರ್ಟ್ ಆಗ್ತಾ ಇದೆ. ಯಾಕೆ ಹೇಳಿದ್ರೆ, ಇವತ್ತು ನಾನು ಒಬ್ಬ ವಿದ್ಯಾರ್ಥಿ ನಾಯಕ ಆಗಿ ಇಷ್ಟು ಮುಷ್ಕರ ಮಾಡಿದ್ದೇನೆ, ಇಷ್ಟು ಬೆಂಬಲ ತಗೊಂಡಿದ್ದೇನೆ ಅಂತ ಹೇಳಿದ್ರೆ, ಮುಂದಿನ ಯಾವುದೋ ಒಂದು ಪಕ್ಷಕ್ಕೆ ಅವನು ಸೇರುವಂತ ಎಲ್ಲ ಬೆಳವಣಿಗೆಯನ್ನು ಬೆಳೆಸ್ಕೊಂಡು ಹೊರಗೆ ಬರ್ತಾನೆ. ಇದು ವಿದ್ಯಾರ್ಥಿ ಸಮುದಾಯಕ್ಕೆ ಗೊತ್ತಾಗಿಬಿಟ್ಟಿದೆ. ಇವತ್ತು ಫಾರ್ ಎಕ್ಸಾಂಪಲ್ ಧೀರಜ್ ಇರ್ಬೋದು, ಸುರೇಂದ್ರ ಶೆಟ್ಟಿ ಇರ್ಬೋದು, ಏನಂತ ಕೇಳಿದ್ರೆ, ನಾನು ಇವತ್ತು ನಾಯಕತ್ವ ವಹಿಸ್ಕೊಂಡ್ರೆ ಕೇಳಿದರೆ ವಿದ್ಯಾರ್ಥಿಗಳು ನನ್ನ ಯಾವ ದೃಷ್ಟಿಯಿಂದ ನೋಡ್ತಾರೆ ಕೇಳಿದರೆ, ಇವತ್ತು ಇವನ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಮುಂದೆ
ಹುದ್ದೆ ಯಾವುದೋ ಒಂದು ಪಕ್ಷವನ್ನು ಸೇರಿ ಇವನಿಗೆ ಏನೋ ಒಂದು ಆಗಬೇಕಿದೆ, ಆ ಹುದ್ದೆಯನ್ನು ಸ್ವೀಕರಿಸಬೇಕು, ಆ ದೃಷ್ಟಿಯಿಂದ ವಿದ್ಯಾರ್ಥಿ ವೇದಿಕೆಯನ್ನು ಬಳಸ್ಕೊಳ್ತಾ ಇದ್ದಾನೆ ಅಂತ ಮನೋಭಾವ ಹುಡ್ತಾ ಇದೆ. ಇದಕ್ಕೆ ತಾವೇನು ಹೇಳ್ತೀರಿ? ಹೌದು, ವಿದ್ಯಾರ್ಥಿ ಅಲ್ಲ, ನಾನು ರಾಜಕೀಯದಲ್ಲಿ ಅಷ್ಟು ಆಸಕ್ತಿ ಬಿಟ್ಟು ಕೇಳೋಣ. ಅಲ್ಲಲ್ಲ, ಆದರೂ ಕೂಡ ರಾಜಕೀಯಕ್ಕೆ ಹೋಗೋದು ತಪ್ಪಂತ ಹೇಳೋದಿಲ್ಲ ನಾನು. ಹೋಗಿ, ಯಾಕಂದ್ರೆ ಅಟಲ್ ಬಿಹಾರಿ ವಾಜಪೇಯಿ, ಪ್ರಕಾಶ್ ಕಾರಟ್, AK ಆಂಟೋನಿ ಅಂತ ಲೀಡರ್ಸ್ ಕೊಟ್ಟದ್ದು ವಿದ್ಯಾರ್ಥಿ ಸಂಘಟನೆಗಳೇ. ಇಲ್ಲಾದ್ರೆ ಅಂತ ಲೀಡರ್ಸ್ ನಾವು ಇವತ್ತು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ನೀವು ಹೋಗುವ ದಾರಿ ಸರಿ ಇರಲಿ ಅಂತ ಹೇಳೋದು ಅಷ್ಟೇ ನಾನು. ಈಗ ರಾಜಕೀಯ ಪಕ್ಷ ಬಗ್ಗೆ ಈಗ ನೋಡಿ, ಒಂದೊಂದು ಪಕ್ಷದ ಒಂದೊಂದು ಸಂಘಟನೆ ಇದೆ. ಹೆಚ್ಚಿನ ವಿದ್ಯಾರ್ಥಿಗಳು ಸೋ ಕಾಲ್ಡ್ ಸೂಡೋ ನಾನ್ ಪೊಲಿಟಿಕಲ್ ಆಲ್ ಕಾಲೇಜ್ ಅಸೋಸಿಯೇಷನ್ಸ್ ಒಟ್ಟಿಗೆ ರೆಕಾಗ್ನೈಸ್ ಆಗ್ತದೆ ಬಿಟ್ಟರೆ, ಯಾಕೆ ಪೊಲಿಟಿಕಲ್ ಅಸೋಸಿಯೇಷನ್ ಒಟ್ಟಿಗೆ ಡೈರೆಕ್ಟ್ಲಿ ರೆಕಾಗ್ನೈಸ್ ಆಗಲ್ಲ? ಯಾಕಂದರೆ ಆ ಪಾರ್ಟಿಗಳು ಫೇಲ್ ಆಗಿದೆ ನಮ್ಮನ್ನು ರೆಪ್ರೆಸೆಂಟ್ ಮಾಡಿ. ಅಸ್ಸಾಂನಲ್ಲಿ ವಿದ್ಯಾರ್ಥಿಗಳು ಸೇರಿಕೊಂಡು ಪ್ರಫುಲ್ ಕುಮಾರ್ ಮಹಾಂತ್ ಅವರ ಹೆಸರಲ್ಲಿ ಅವರ ನಾಯಕತ್ವದಲ್ಲಿ ಒಂದು ಸರ್ಕಾರವನ್ನೇ ಮಾಡಿದ್ದಾರೆ. ರಾಷ್ಟ್ರದ ಮೊದಲ ಸರ್ಕಾರ. ಬಟ್ ಅದು ಭ್ರಷ್ಟಾಚಾರದಲ್ಲಿ ಮುಳುಗೋಯ್ತು, ಅಧಿಕಾರವನ್ನು ಕಳ್ಕೊಳ್ತು, ಬೇಗ ಅಧಿಕಾರವನ್ನು ಕಳ್ಕೊಂಡ್ರು. ಯಾಕೆ ವಿದ್ಯಾರ್ಥಿಗಳು ಅಷ್ಟು ಬೇಗ ಕರಪ್ಟ್ ಆಗ್ತಾರೆ ಅಂತ ಹೇಳುವಂಥದ್ದು. ಸರ್, ಬಹಳ ಪ್ರೀತಿ ಪ್ರಶ್ನೆ ಕೇಳ್ತೇನೆ ನಾನು. ಸಾಕಷ್ಟು ಬೇಗ ವಿದ್ಯಾರ್ಥಿಗಳು ಬೀದಿಗಿಳಿತಾರೆ, ಬೆಂಕಿ ಹಾಕ್ಕೊಳ್ತಾರೆ, ಒಂದು ರೀತಿ ಹೋರಾಟವನ್ನು ಸ್ಟಾರ್ಟ್ ಮಾಡ್ತಾರೆ, ಅದು ಬೇಗ ತಣ್ಣಗಾಗ್ಬಿಡುತ್ತೆ. ಯಾವುದು ಕೂಡ ಗುರಿ ಮುಟ್ಟೋದಿಲ್ಲ. ತಾರ್ಕಿಕವಾದ ಅಂತ್ಯವನ್ನ ಯಾವ ಹೋರಾಟವನ್ನ ಮೂರ್ತಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಸಲ ಬೆಂಕಿ ಆಗತ್ತೆ ಮಾತ್ರ, ಅದು ಪೂರ್ತಿ ಆಗೋದಿಲ್ಲ. ಯಾಕೆ ಧೀರಜ್ ಇದು? ಪೇಷನ್ಸ್ ಕಮ್ಮಿ ವಿದ್ಯಾರ್ಥಿ ಸಮುದಾಯ, ಯೂತೇ ಹಾಗೆ. ಅದಕ್ಕೆ ನೀವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇವನ್ ನೀವು ಸೆಂಟ್ರಲ್ ಗೌರ್ಮೆಂಟ್ ಎಲೆಕ್ಷನ್ಸ್ ಆದಾಗ ನೋಡ್ಬೋದು, ಆ ಯೂತ್ ಟ್ರೆಂಡ್ ಎಲ್ಲಿ ಟರ್ನ್ ಆಗ್ತದೆ, ಅವ್ರು ಬೇಜಾರಾಗೋದು ಹಾಗೆ, ಖುಷಿ ಆಗೋದು ಹಾಗೆ. ಆ ಪೇಷನ್ಸ್ ನಾವು ಉಳಿಸ್ಕೊಳ್ಬೇಕು. ನಾವು ವಿದ್ಯಾರ್ಥಿ ಸಮುದಾಯ ಅದೇ ಹೇಳ್ಕೊಳ್ಳೋದು. ಈಗ ನೋಡಿ, ನಾನೇ ಮಾಡಿದ್ದು ಒಂದು 2-3 ಹೋರಾಟ 2 ವರ್ಷ 3 ವರ್ಷ ತಗಲಿದ್ದಿದೆ. ನೀವು ಆ ಹೋರಾಟ ಮಾಡಿ ಡೈರೆಕ್ಷನ್ನು ಸರಿಯಾಗಿರಲಿ, ಸ್ಲೋ ಆಗುತ್ತೆ. ಈಗ ಪ್ರೊಸೀಜರ್ ವೈಸ್ ಹೋಗುವಾಗ, ಈಗ ಮನವಿ ಕೊಟ್ಟು ಪೊಲೀಸ್ ಸ್ಟೇಷನ್ ಇರಲಿ, ನಗರಸಭೆಯಲ್ಲಿ, ಮಿನಿಸ್ಟರ್ಸ್ ಇರಲಿ, ತಿಂಗಳುಗಟ್ಟಲೆ ಕಾಯಿಸ್ತಾರೆ. ಕೆಲವೊಂದು 15 ದಿನ ಆಗೋದು, 2-3 ತಿಂಗಳು ಬಿಟ್ಟು ಬಂದದ್ದು ಇದೆ. ಪೇಷನ್ಸ್ ಬೇಕು, ಅದು ಗೈಡ್ ಮಾಡುವ ಕೆಲವು ಲೀಡರ್ಸ್ ಬೇಕು. ಆದರೆ ಸಮಸ್ಯೆ ಏನಂದರೆ, ಈಗ ಕೆಲವರು ಹೆಚ್ಚಿನ ಟೈಮ್ ಆ ಗೈಡ್ ಮಾಡೋರು ಉಳ್ಕೊಳ್ಳಲ್ಲ ಇದರಲ್ಲಿ. ಅವರದ್ದು ವೃತ್ತಿ ಸರವಾಗಿ ಅವ್ರು ಹೊರಗೋಗ್ತಾರೆ, ಕೆಲವರು ರಾಜಕೀಯವಾಗಿ ಇನ್ವಾಲ್ವ್ ಆಗ್ತಾರೆ, ಕೆಲವರು ಇದನ್ನೇ ಒಂದು ವ್ಯವಹಾರ ರೀತಿ ಮಾಡ್ಕೊಂಡು ಮುಂದೋಗ್ತಾರೆ. ಯಾಕಂದರೆ ಅವರಿಗೆ ಇದರಿಂದ ಅವರು ಕರೆಕ್ಟಾಗಿ ವಿದೌಟ್ ಎನಿ ಇನ್ಫ್ಲುಯೆನ್ಸ್ ಯೂಸ್ ಮಾಡದೆ, ಅದನ್ನು ಬೇರೆ ದಾರಿ ಹೋಗದೆ, ಅವರಿಗೆ ಅದು ಕಷ್ಟದ ದಾರಿ. ಅಂದರೆ ಈಗ ಒಂದು ಸ್ಟೂಡೆಂಟಿಗೆ ಒಂದು ಕಾಲೇಜಿಗೆ ಸೇರಿಸ್ಲಿಕ್ಕೆ ಅಡ್ಮಿಷನ್ನು ಅವನು ಇನ್ಫ್ಲುಯೆನ್ಸ್ ಮಾಡಿಸ್ದಿದ್ರೆ, ಅಥವಾ ಬೇರೆ ಆ ಸ್ಟೂಡೆಂಟ್ ಕಾಸಲ್ಲಿ ಕಾಲೇಜ್ ಒಟ್ಟಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದಿದ್ದರೆ, ಕಂಪ್ಲೀಟ್ ನಾನ್ ಪೊಲಿಟಿಕಲ್ ಆಗಿದ್ದರೆ ಅದು ಅವನಿಗೆ ನಷ್ಟವೇ ಬಿಟ್ಟರೆ ಅದರಿಂದ ಇದಿಲ್ಲ. ಅದಕ್ಕೆ ಹೆಚ್ಚಿನವರು ಆ ಗೈಡೆನ್ಸ್ ಕೊಡೋರು ಇಲ್ಲ, ಕಂಪ್ಲೀಟ್ ನಾನ್ ಪೊಲಿಟಿಕಲಿಗೆ ಸಹ ಬಂದರೆ ರಾಜಕೀಯ ಪಕ್ಷಗಳು ತುಂಬ ಇದರಲ್ಲಿ ಫೇಲ್ ಆಗಿದೆ. ಅವರು ವಿದ್ಯಾರ್ಥಿಗಳನ್ನು ಕೇವಲ ಒಂದು ಲೀಡರ್ ಬಂದಾಗ, ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಲೀಡರ್ ಬಂದಾಗ ಜನ ಸೇರಿಸಲಿಕ್ಕೆ, ಬ್ಯಾನರ್ ಕಟ್ಟಲಿಕ್ಕೆ, ಮತ್ತು ಅವರದ್ದು ಸಂಘಟನೆದು ಉದ್ಘಾಟನೆ, ಘಟಕ ಉದ್ಘಾಟನೆ, ಅದು ಮುಂದಿನ ಕೆಲಸ ದೇವರೇ ಬಲ್ಲ, ಆ ಘಟಕ ಉದ್ಘಾಟನೆಗೆ ಮಾತ್ರ ಸೀಮಿತ ಆಗಿದೆ. ಸರ್, ವಿದ್ಯಾರ್ಥಿಗಳನ್ನ ರಾಜಕೀಯ ಪಕ್ಷಗಳು ಯೂಸ್ ಮಾಡ್ತಾ ಇದೆ. ಖಂಡಿತ. ಯಾಕಂದರೆ ನೀವು ಹೇಳಿದಾಗ ಒಂದು ರೀತಿಯಲ್ಲಿ ಇದೆಲ್ಲ ಒತ್ತಡ ಗುಂಪುಗಳನ್ನು ನಾವು ಕರೀತೇವೆ, ಪ್ರೆಷರ್ ಗ್ರೂಪ್ಸ್ ಅಂತ. ಇವತ್ತು ಎಲ್ಲ ಪೊಲಿಟಿಕಲ್ ಪಾರ್ಟಿಗೂ ಒಂದು ಪ್ಯಾರಲಲ್ ಆಗಿ ಒಂದು ಒತ್ತಡ ಗುಂಪುಗಳು, ಸೋ ಕಾಲ್ಡ್ ಇವರ ಸ್ಟೂಡೆಂಟ್ ಯೂನಿಯನ್ ಇದೆ. ಏನು ಕೇಳಿದರೆ, ಅವರು ಮುಂದಿನ ಚುನಾವಣೆ ಬಂದಾಗ ಇವರ ಭರವಸೆಗಳನ್ನು ಅವರು ಈಡೇರಿಸಬೇಕು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿ ಬಿಡ್ತದೆ. ಈ ವಿದ್ಯಾರ್ಥಿ ಸಂಘಟನೆಗಳು, ಒತ್ತಡ ಗುಂಪುಗಳು ಮತ್ತು ರಾಜಕೀಯ ಪಕ್ಷಗಳ ನಡುವೆ ಒಂದು, ನಾವು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂತು, ನಮ್ಮ ಕೆಲಸ ಮಾಡಲಿಕ್ಕೆ ನೋಡ್ತಾರೆ, ನಮಗೆ ಬೇಕಾದ ಪಾಲಿಸಿ ಮ್ಯಾಟರ್ಸ್ ನೋಡ್ತಾರೆ. ಈ ರೀತಿ ಅವರು ಹಾಗೆ, ಇವರಿಗೆ ಬೇಕಾದ ಕೆಲಸ ಅವರು ಮಾಡುವಂಥದ್ದು, ಈ ರೀತಿಯ ಒಂದು ಶಾಮೀಲಾಗುವಂಥ ವ್ಯವಸ್ಥೆ ಇವತ್ತು ಕಾಣ್ತಾ ಇದೆ. ಸರ್, ವಿದ್ಯಾರ್ಥಿಗಳು ಸರ್ ಈಗ ಹೋರಾಟವನ್ನ ಮಾಡಲೇಬೇಕು ಅಂತ ಹೊರಟ್ರೆ ಸರ್, ಯಾವುದೆಲ್ಲ ಇಶ್ಯೂಸ್ಗಳಿಗೆ ನಿಜವಾಗಿ ಬರ್ನಿಂಗ್ ಆಗಿದೆ, ಯಾವುದರ ಬಗ್ಗೆ ಹೋರಾಟ? ಖಂಡಿತ. ಫಾರ್ ಎಕ್ಸಾಂಪಲ್, ಇವತ್ತು ಶಿಕ್ಷಣದ ನೀತಿಯಲ್ಲಿ ಸಮಗ್ರವಾದ ಬದಲಾವಣೆ ಆಗಬೇಕಾಗತ್ತೆ. ಇವತ್ತು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಇರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಇರ್ಬೋದು. ನೀವು ಹೇಳಿದಾಗಲೇ CET ಅಂತ ಪ್ರಾಬ್ಲಮ್, ಬರ್ನಿಂಗ್ ಇಶ್ಯೂ, ಇವತ್ತಿಗೂ ಕೂಡ ಬರ್ನಿಂಗ್ ಇಶ್ಯೂ ಆಗಿದೆ. ಅಥವಾ ಬಹುಮುಖ್ಯವಾಗಿ ನಾವು ಕಾಣುವಂಥದ್ದು, ಇವತ್ತು ಶಿಕ್ಷಣ ಕ್ಷೇತ್ರ ಸರಿಯಾದ ಉಪನ್ಯಾಸಕರೇ ಇಲ್ಲದೆ ಇರುವಂಥ ಸಮಸ್ಯೆಗಳಿದೆ. ಕೆಲವು ಕಾಲೇಜುಗಳಲ್ಲಿ ಕೆಲವು ಮುಚ್ಚುಗಡೆ ಆಗುವಂಥ ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ತಾ ಇದ್ದಾವೆ. ಎಲ್ಲ ಒಂದು ರೀತಿಯಲ್ಲಿ ಶಿಕ್ಷಣದ ಮೇಲೆ ಪರೋಕ್ಷವಾಗಿ ಪ್ರಭಾವ ಬೀರುವಂಥ ಅಂಶಗಳೇ, ಹಲವಾರು ಸಮಸ್ಯೆಗಳಿದೆ. ಅದನ್ನು ಬಿಟ್ಟು ಇವತ್ತು ಎಲ್ಲೋ ಒಂದು ರೀತಿಯ ಇದಕ್ಕಲ್ಲದ ಸಂಬಂಧವಲ್ಲದ ವಿಚಾರಗಳ ಬಗ್ಗೆ ವಿದ್ಯಾರ್ಥಿಗಳು ಎತ್ಕೊಳ್ತಾರೆ ಅಂತ ಹೇಳಿದರೆ, ಅದು ಒಂದು ರೀತಿಯಲ್ಲಿ ಎಲ್ಲೋ ದಾರಿ ತಪ್ತಾ ಇದೆ ಅಂತ ಅನಿಸುತ್ತೆ. ಹೌದು, ಕಾಲೇಜಿನ ನಿಜವಾಗಿರ್ತಕ್ಕಂತಹ ಹೋರಾಟಗಳನ್ನು ನಡೆಸುವಂಥದ್ದು, ಕಾಲೇಜಿನ ಅಭಿವೃದ್ಧಿ ಬಗ್ಗೆ ಕನಸುಗಳನ್ನು ಕಾಣುವಂಥದ್ದು, ನಾಯಕತ್ವವನ್ನು ಬೆಳೆಸ್ಕೊಳ್ಳುವಂಥದ್ದು, ವಿದ್ಯಾರ್ಥಿಗಳನ್ನು ಸಂಘಟಿಸುವಂಥದ್ದು ಬಹಳ ದೊಡ್ಡ ಸವಾಲಿನ ಕೆಲಸ ಅಲ್ಲ ಸ್ನೇಹಿತರೆ. ಖಂಡಿತವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. 59,000 ವಿದ್ಯಾರ್ಥಿಗಳು ಯೂನಿವರ್ಸಿಟಿ ಸಂಬಂಧಪಟ್ಟವರು ಒಂದು ಕಡೆ ಸೇರಿ ಒಂದು ಇಶ್ಯೂವನ್ನು ತಗೋತಾರೆ ಅಂತಾದರೆ, ದೇಶದ ಪ್ರಧಾನಮಂತ್ರಿ ಕೂಡ ಸರೆಂಡರ್ ಆಗಬೇಕು ಸ್ನೇಹಿತರೆ. ಅಷ್ಟು ಪವರ್ ಇದೆ. ಅಷ್ಟು ಪವರ್ ಇರ್ತಕ್ಕಂಥ ವಿದ್ಯಾರ್ಥಿ ಸರ್ಕಾರ, ವಿದ್ಯಾರ್ಥಿ ಶಕ್ತಿ ಇವತ್ತು ಯಾಕೆ ಈ ರೀತಿ ಆಗ್ತಾ ಇದೆ? ಯಾಕೆ ತನ್ನ ಪವರ್ಸನ್ನು ಕಳ್ಕೊಳ್ತಾ ಇದೆ? ಸ್ನೇಹಿತರ, ತಾರ್ಕಿಕವಾದ ಪ್ರಶ್ನೆಗಳು ಇನ್ನೂ ಬಾಕಿ ಉಳಿದಿವೆ. ಸಾಕಷ್ಟು ಚೆನ್ನಾಗಿ ಮಾತಾಡುವಂಥ ಅತಿಥಿಗಳು ನಮ್ಮ ಜೊತೆಗಿದ್ದಾರೆ. ವಿ ಟೇಕ್ ಎ ವೆರಿ ಸ್ಮಾಲ್ ಬ್ರೇಕ್.